ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಶಿವಳ್ಳಿ ರೆಸ್ಟೋರೆಂಟಿನಲ್ಲಿ ಮದ್ದೂರು ವಡೆ ತುಂಬಾನೇ ಫೇಮಸ್ ಇದೆ ಅಂತ ನಾನೀಗಾಗಲೇ ನಿಮಗೆ ತಿಳಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಶಿವಳ್ಳಿ ರೆಸ್ಟೋರೆಂಟಿನಲ್ಲಿ ಮಾಡುವಂತಹ ಗರಿಗರಿಯಾದಂತಹ ರುಚಿಕರವಾದಂತಹ ಮದ್ದೂರು ವಡೆ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ನೆಲಗಡಲೆಯ ಬೀಜ, ಹಾಗೆ ಬಿಳಿ ಎಳ್ಳು ಮತ್ತೆ ಹುರುಗಡಲೆ ಬೀಜ ಅಥವಾ ಪುಟಾಣಿಯನ್ನ ತಗೊಂಡಿದ್ದಾರೆ. ಈರುಳ್ಳಿಯನ್ನ ಮತ್ತೆ ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಎಣ್ಣೆಯನ್ನ ಚೆನ್ನಾಗಿ ಕಾಸಿ ಇಟ್ಕೊಂಡಿದ್ದಾರೆ, ಬಿಸಿ ಬಿಸಿಯಾಗಿರುವ ಎಣ್ಣೆ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನ ತಗೊಳ್ಬೇಕು. ಚಿರೋಟಿ ರವೆಯನ್ನ ಬೇಸನ್ನಲ್ಲಿ ಹಾಕೊಂಡಿದ್ದಾರೆ. ಒಂದು 1/4 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದಾರೆ. ರುಚಿಯ ಬ್ಯಾಲೆನ್ಸಿಗೆ ಸಕ್ಕರೆಯನ್ನು ಹಾಕೊಳ್ಳುವಂಥದ್ದು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದಾರೆ. ನಂತರ ಅಡುಗೆ ಸೋಡಾವನ್ನು ಬಳಸ್ತಾ ಇದ್ದಾರೆ. ಗರಿಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕಬೇಕಾಗ್ತದೆ. ಹಾಗಾಗಿ ಒಂದು 1/4 ಟೀ ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದಾರೆ. ಜಾಸ್ತಿ ಹಾಕೋದು ಬೇಡ, 1/4 ಟೀ ಚಮಚ ಆಗುವಷ್ಟು ಹಾಕಿದರೆ ಸಾಕು. ಇದಕ್ಕೆ ಪುಡಿ ಮಾಡಿ ಇಟ್ಟಿರುವಂತಹ ನೆಲಗಡಲೆ, ಪುಟಾಣಿ ಹಾಗೆ ಎಳ್ಳನ್ನು ಹಾಕ್ಕೊಂಡಿದ್ದಾರೆ. ಅದೆಲ್ಲವನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಪುಡಿಯನ್ನು ಮಾಡಿ ಇದಕ್ಕೆ ಸೇರಿಸಿರುವಂಥದ್ದು. 1 ಹಿಡಿ ಆಗುವಷ್ಟು ನೆಲಗಡಲೆ ಬೀಜ, ಒಂದು ಅರ್ಧ ಹಿಡಿ ಆಗುವಷ್ಟು ಎಳ್ಳು, ಹಾಗೆ 2 ಹಿಡಿ ಆಗುವಷ್ಟು ಪುಟಾಣಿಯನ್ನು ತಗೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದಾರೆ, ಇದಕ್ಕೆ ಪೂರ ಪ್ರಮಾಣದಲ್ಲಿ ಹಾಕಿಲ್ಲ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿ ಹಾಗೆ ಹಸಿಮೆಣಸು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಒಂದು 8-10 ಹಸಿಮೆಣಸನ್ನು ಹಾಕಿದ್ದಾರೆ, ಸಣ್ಣದಾಗಿ ಕಟ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಎಣ್ಣೆ, ಒಂದು 50ರಿಂದ 70 ml ಆಗುವಷ್ಟು ಬಿಸಿಯಾಗಿರುವ ಎಣ್ಣೆಯನ್ನು ಹಾಕಿದ್ದಾರೆ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಗರಿ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾರೆ, ಜಾಸ್ತಿ ಇಲ್ಲ. ಒಂದು 2 ಟೇಬಲ್ ಚಮಚ ಆಗುವಷ್ಟು ನೀರನ್ನು ಹಾಕಿದ್ದಾರೆ. ಮಿಕ್ಸ್ ಮಾಡಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾರೆ. ಈರುಳ್ಳಿಯಲ್ಲಿ ನೀರಿನ ಅಂಶ ಬಿಟ್ಕೊಂಡು ಬರೋದ್ರಿಂದ ಈರುಳ್ಳಿಯಲ್ಲಿ ಎಷ್ಟು ನೀರಿದೆ ಅಂತ ನೋಡಿಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿಕ್ಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತಾರೆ. ಆಗ ಈರುಳ್ಳಿಯಲ್ಲಿರುವಂತಹ ನೀರೇನಾದರೂ ಜಾಸ್ತಿ ಇತ್ತು ಅಂದರೆ ಬಿಟ್ಕೊಳ್ತದೆ. ಅದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು. ಇದಕ್ಕೆ ಅಕಸ್ಮಾತ್ ಅದೇನಾದರೂ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ, ನೀರಿನ ಅಂಶ ಕಡಿಮೆ ಆಯಿತು ಅಂತ ಅನಿಸಿದರೆ ಮಾತ್ರ ಮತ್ತೆ 1 ಸ್ಪೂನ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಚೆನ್ನಾಗಿ ಅದನ್ನು ತಿಕ್ಕಿ ಕಲಸಿ ಇಡ್ತಾ ಇದ್ದಾರೆ. ಈ ರೀತಿ ಕಲಸಿ ಸ್ವಲ್ಪ ಅದನ್ನು ಈ ರೀತಿ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಹಾಗೆ ನೆನೆಲಿಕ್ಕೆ ಬಿಡ್ತಾರಂತೆ. ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನೆನೆಲಿಕ್ಕೆ ಬಿಟ್ಟು ಅದು ನೀರಾಯಿತು ಅಂದರೆ ಹಾಗೆ ಉಂಡೆ ಕಟ್ಕೊಳ್ಬೋದು, ಅಥವಾ ಕಡಿಮೆ ಆದರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಉಂಡೆಯನ್ನು ಮಾಡಿಕೊಂಡು ಈ ರೀತಿ ಹಪ್ಪಳ ಎಲ್ಲ ಮಾಡುವ ಪ್ರೆಸ್ ಏನಿದೆ ಅದರಲ್ಲಿ ಇಟ್ಟು ತೆಳ್ಳಗೆ ಒತ್ಕೊಳ್ತಾ ಇದ್ದಾರೆ. ಹಪ್ಪಳ ಮಾಡಿದ ಹಾಗೆ ತೆಳ್ಳಗೆ ಮಾಡ್ಕೊಂಡಿದ್ದಾರೆ, ತುಂಬ ದಪ್ಪವಾಗಿ ಮಾಡಿಲ್ಲ. ತೆಳ್ಳಗೆ ಮಾಡಿಕೊಂಡು ಎಣ್ಣೆ ಕಾದಿದೆ, ಕಾದಿರುವ ಎಣ್ಣೆಗೆ ಸಣ್ಣ ಉರಿಯನ್ನು ಮಾಡಿಕೊಂಡು ಕರ್ಕೊಳ್ತಾ ಇದ್ದಾರೆ. ಇದನ್ನು ಕರಿಯುವ ವಿಧಾನ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ನೀವು ದೊಡ್ಡ ಉರಿಯಲ್ಲೆಲ್ಲ ಕರ್ಕೊಂಡ್ರೆ ಬೇಗನೆ ಅದು ಕೆಂಪಾಗಿ ಬಿಡ್ತದೆ, ಗರಿ ಆಗಿದೆ ಅಂತ ಅನಿಸ್ತದೆ. ಆದರೆ ನೀವು ನೆಕ್ಸ್ಟ್ ದಿವಸ ಎಲ್ಲ ಅದನ್ನು ನೋಡಿದರೆ ಮೆತ್ತಗಾಗಿ ಬಿಟ್ಟಿರ್ತದೆ. ಹಾಗಾಗಿ ಇದನ್ನು ಸಣ್ಣ ಉರಿಯಲ್ಲೇ ಕರ್ಕೊಳ್ಬೇಕು, ದೊಡ್ಡ ಉರಿಯಲ್ಲಿ ಕರಿಯುವ ಹಾಗೆ ಇಲ್ಲ. ನೀವು 1-2 ದಿವಸ ಇಟ್ಟು ತಿಂತೀರಾ ಅಂತಂದರೆ ಇದನ್ನು ಸಾಧ್ಯವಾದಷ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕರ್ಕೊಳ್ಳಿ. ಆಗ ಗರಿಯಾದಂತಹ ಮದ್ದೂರು ವಡೆ ರೆಡಿ ಆಗ್ತದೆ. 1-2-3 ದಿವಸ ಇಟ್ಟರು ಕೂಡ ಅದು ಮೆತ್ತಗಾಗೋದಿಲ್ಲ. 1 ವಾರ ಇಟ್ಟರು ಕೂಡ ಇರ್ತದೆ, ಮೆತ್ತಗಾಗೋದಿಲ್ಲ, ಗರಿಯಾಗಿಯೇ ಇರ್ತದೆ. ಚೆನ್ನಾಗಿ ಬಣ್ಣ ಬಂದಿದೆ, ಸಣ್ಣ ಉರಿಯಲ್ಲಿ ಕರೆದು ತೆಗಿತಾ ಇದ್ದಾರೆ. ಗರಿಯಾದ ಮದ್ದೂರು ವಡೆ ರೆಡಿಯಾಗಿದೆ. ಶಿವಳ್ಳಿ ರೆಸ್ಟೋರೆಂಟಿನಲ್ಲಿ ಸಿಗುವಂತಹ ಈ ಒಂದು ಮದ್ದೂರು ವಡೆ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.